ಅವನನ್ನ ಕರ್ಕೊಂಡು ಬಾ ಅಂತ ತನ್ನ ಪ್ರಾಧಿಕಾರಿಕರನ್ನ ಕಳುಹಿಸ್ತಾನೆ. ಪ್ರಾಧಿಕಾರಿಕರ ಜೊತೆ ರಾಜ್ಯಸಭೆಗೆ ಬರೋದಕ್ಕೆ ದ್ರೌಪದಿ ಒಪ್ಪಲಿಲ್ಲ. ಕಡೆಗೆ ದುರ್ಯೋಧನ ಅವನು ಇದ್ದ ನೋಡ್ರಿ ಆ ದಾಂಡಗ ಅವನ ತಮ್ಮ ದುಶ್ಯಾಸನ ಅವನ ಕರೆದು ಮೈ ಡಿಯರ್ ಬ್ರದರ್ ಹೋಗಿ ಎತ್ತಾಕೊಂಡು ಬಾ ದ್ರೌಪದಿನ ನೋಡಿ ಕಡೆ ಇಲ್ಲಿ ಕೂತಿದಾರಲ್ಲ ಈ ಸರಿಯ ಇವನೇ ದಿ ಮೋಸ್ಟ್ ಒಬೀಡಿಯಂಟ್ ಬ್ರದರ್ ದುಶ್ಯಾಸನ. ನೀನು ದ್ರೌಪದಿ ಹೇಳ್ಕೊಂಡು ಯಾಕೆ ರಾಮಾಯಣ ಹೇಳ್ಕೊಂಡು ಅವನಿಗೆ ಗಟ್ಟಿ ಹಾಕಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ. ನಮ್ಮ ಅಣ್ಣ ಹೇಳಿದ್ಮೇಲೆ ಮುಗಿತು. ನಿನಗೆ ದೇವರು ಬುದ್ಧಿ ಕೊಟ್ಟಿಲ್ಲ. ನನಗೆ ನಮ್ಮ ಅಣ್ಣನೇ ದೇವರು. ನಾವು ತಿನ್ಬಾರ ತಿನ್ನುವಂತಾನೆ ತಿಂತ್ಯ. ನಮ್ಮ ಅಣ್ಣ ವಿಷ ಕೊಟ್ಟು ತಿಂತೀನಿ ಕೇಳ ವೀಕ್ಷಕರೇ. ಈ ಅವಿವೇಕಿ ಹೇಳೋ ಮಾತಲ್ಲ. ಏನ್ ಮಾಡಲ್ಲ ಅಂದ್ರೆ ತನ್ನ ಅಂತಃಪುರದಲ್ಲಿ ಬಂಟಿ ಬಟ್ಟೆಯಿಂದ ದ್ರೌಪದಿನ ತಲೆ ಕೂದಲು ಹಿಡ್ಕೊಂಡು ತರದರ ಅಂತ ಹೇಳ್ಕೊಂಡು ಬಂದ. ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ವಿದುರ ಮುಂತಾದ ಹೀಗೆ ಕೂತಿರೋ ಸಭೆಯಲ್ಲಿ ಈ ಪಾಪದ ಹೆಣ್ಮಗಳನ್ನ ಓಡಾಡಿಸಿ ಎಳದಾಡಿ ಅವಮಾನ ಮಾಡ. ಆಮೇಲೆ ಏನಾಯ್ತು ಅಂತೀರಾ ಮೈ ಡಿಯರ್ ಫ್ರೆಂಡ್ಸ್? ಆಮೇಲೆ ಏನ್ ಮಾಡ್ತಾರೆ ನೀವು? ಅವ್ರು ಸೀರೆ ಹಾಕೊಂತ ನಮ್ಮ ಮನೆ ಸೀರೆ ಇಂತಪ್ಪ ವರ್ಷ ನಾನು ಅತ್ತಿಗೆ ಸೀರೆ ದೊಡ್ಡವ್ರ ಮುಂದೆ ಅಂತ ಹೇಳೋಕೆ ಈ ರಟ್ಟೆಗಾತ್ರ ನೀತೆ ಬಿಟ್ಟಿರೋ ಸರಿ ಮುಂದರಲ್ಲಿ ಒಂದು ದೂರಾದ್ರು ನಾಲ್ಕು ಹೆಜ್ಜೆ ಅನ್ನೋ ಪ್ರಿಯ ವೀಕ್ಷಕರೇ, ಸಭೆಯಲ್ಲಿದ್ದ ಸ್ಟಾರ್ವರ್ಡ್ ಇನ್ಕ್ಲೂಡಿಂಗ್ ದ ಗ್ರೇಟ್ ಧರ್ಮರಾಯ ಅಂಡ್ ಹಿಸ್ ಬ್ರದರ್ಸ್ ಎಲ್ಲ ಅಸಹಾಯಕರಾಗಿದ್ದರು. ಸಭೆಯ ಮಧ್ಯದಲ್ಲಿ ಈ ಎಳೆ ಬಾಳೆ ಕುಡಿ ಹಾಕಿದ ಹೆಣ್ಣುಗಳು ದ್ರೌಪದಿ ಅವಮಾನದಿಂದ ಇಡೀ ತನ್ನ ಶರೀರವನ್ನು ಇಡೀ ಮಾಡಿಕೊಂಡು ಹಾಗೆ ಕಣ್ಣೀರು ಕರೀತಾ ಕರಗಿ ಹೋಗ್ತಾ ಇತ್ತು. ಆಗ ಇಡೀ ಸಭೆಯಲ್ಲಿ ಹೋಗಿದ್ದು ಒಂದೇ ಗಂಡು ದನಿ. ಯಾವುದು ಆ ಗಂಡು ದನಿ? ಈ ಕೈಲಾಗ ಹೇಳ್ತೀನಿ, ಪ್ಲೀಸ್ ಡೋಂಟ್ ಗೋ ಅವೇ.